ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮದ್ಗಲ್, ಆಯುರ್ವೇದಿಕ್ ಸೆಕ್ಸುಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಜಯನಗರ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೇನೆ. ಇವತ್ತು ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ, ಮೊನ್ನೆ ನಾನು ಜಿಮ್ ಹೋಗಿದಾಗ ನಮ್ಮ ಜಿಮ್ನಲ್ಲಿ ಯಾರೋ ಒಬ್ಬರು ನನಗೆ ಅಷ್ಟು ಪರಿಚಯ ಇರಲಿಲ್ಲ, ಜಸ್ಟ್ ಫೇಸ್ ಒಬ್ರಿಗೆ ಡೈಲಿ ಜಿಮ್ ಮಾಡುವಾಗ ನಾವು ನೋಡ್ತೀವಿ. ಅವ್ರಿಗೆ ಗೊತ್ತಾಯ್ತು ನಾನು ಸೆಕ್ಸಾಲಜಿಸ್ಟ್ ಇದ್ದೀನ ಅಂತ. ಸೊ ನಂದು ಎಕ್ಸಸೈಸಸ್ ಎಲ್ಲ ಆಗಿತ್ತು. ಜಸ್ಟ್ ಒಂದು ರಿಲ್ಯಾಕ್ಸೇಷನ್ಗಾಗಿ ಒಂದು ಸೋಫಾ ಮೇಲೆ ಕೂತಿದ್ದೆ ಜಿಮ್ನಲ್ಲಿ. ಅವ್ರು ಬಂದರು ನನ್ನ ಹತ್ರ. ಏಜ್ ಗ್ರೂಪ್ ಅಪ್ ಒಂದು ಹಾರ್ಡ್ಲಿ ಒಂದು 27-28 ಇರ್ಬೋದು. ಸರ್ ನಮಸ್ಕಾರ. ನಮಸ್ತೆ ಸರ್, ನಮಸ್ತೆ. ಹೇಳಿ ಸರ್. ಇಲ್ಲ, ನೀವು ಈ ಥರ ಸೆಕ್ಸಾಲಜಿಸ್ಟ್ ಇದ್ದೀರಾ, ಆಯುರ್ವೇದ ಪ್ರಾಕ್ಟೀಸ್ ಮಾಡ್ತೀರಾ ಅಂತ ನಾನು ಕೇಳಿದೆ. ಸರ್ ನನಗೇನಂದರೆ, ಇವಾಗ ಒಂದು 6 ಮಂತ್ ಆಯಿತು ಜಿಮ್ ಎಲ್ಲ ಮಾಡ್ತಾ ಇದ್ದೀನಿ. ಒಂದು 6 ತಿಂಗಳ ಮುಂಚೆನೇ ಎಂಗೇಜ್ಮೆಂಟ್ ಆಗಿದೆ. ಸೊ ಇವಾಗ ಅಕ್ಟೋಬರ್ನಲ್ಲಿ ದೀಪಾವಳಿ ಹಬ್ಬ ಆದಮೇಲೆ ನನ್ನ ಮದುವೆ ಇದೆ. ಏನಾದರೂ ಸ್ವಲ್ಪ ಟಿಪ್ಸ್ ಹೇಳ್ಕೊಡಿ ಸರ್, ಫಸ್ಟ್ ನೈಟ್ ಟಿಪ್ಸು ಅಥವಾ ಹನಿಮೂನ್ ಟಿಪ್ಸ್ ಹೇಳ್ಕೊಡಿ ಅಂತ. ನಿಮಗೆ ಹಾಲು ಇಷ್ಟನಾ ಅಂತ ಕೇಳಿದೆ ನಾನು. ಹಾಂ ಸರ್, ಕುಡ್ತೀನಿ ಸರ್, ಜಿಮ್ ಬರ್ತಾ ಇದ್ದೀನಲ್ಲ, ಡೈಲಿ ಹೇಗೋ ಒಂದೊಂದು ಗ್ಲಾಸ್ ಹಾಲು ಕುಡಿತಾ ಇದ್ದೀನಿ ರೆಗ್ಯುಲರಾಗಿ, ಪ್ರೋಟೀನ್ ಇರುತ್ತೆ ಅಂತ, ಪನ್ನೀರ್ ಎಲ್ಲ ತಿಂತಾ ಇದ್ದೀನಿ ಅಂತ. ಸೊ ನಿಮಗೆ ನಾನು ಒಂದು ಸಿಂಪಲ್ ರೆಮಿಡಿ ಹೇಳ್ತೀನಿ, ಸಿಂಪಲ್ ಬಟ್ ಅಷ್ಟೇ ಪವರ್ಫುಲ್ ರೆಮಿಡಿ ಹೇಳ್ತೀನಿ. ಆ ರೆಮಿಡಿ ಹೇಳಿದ್ಮೇಲೆ ಇಷ್ಟು ಅವ್ರಿಗೆ ಖುಷಿ ಆಯಿತು. ಸರ್ ಥ್ಯಾಂಕ್ ಯು ವೆರಿ ಮಚ್, ಸರ್ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ಬಿಟ್ಟು ನನಗೆ ಹೋದ್ರು. ನನಗೆ ಇವತ್ತು ಅನಿಸ್ತು, ಯಾಕೆ ಅದೇ ರೆಮಿಡಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡಬಾರ್ದು. ಯಾಕಂದರೆ ಇದರಲ್ಲಿ ಯಾವುದೋ ದುಡ್ಡು ಇಲ್ಲ, ಆರಾಮಾಗಿ ಮನೆಯಲ್ಲಿ ಮಾಡಬಹುದು, ಯಾರಿಗೆ ಹೇಳೋ ಥರ ಮುಜುಗರನೂ ಇಲ್ಲ. ಮತ್ತೆ ಮದುವೆ ಇದೆ ಅಂತ ಮನೆಯಲ್ಲಿ ಗೊತ್ತಿರುತ್ತೆ, ಮದುವೆ ಆಗ್ತಾ ಇದ್ದೀನಪ್ಪ, ಸ್ವಲ್ಪ ಎನರ್ಜಿ ಬೇಕೇ ಬೇಕು ಅಂತ ಅಮ್ಮಗೆ ಹೇಳಿದ್ರೆ ಮಾಡಿಕೊಡ್ತಾರೆ. ಏನೇನದು? ಫಸ್ಟ್ ಮಿಲ್ಕ್ 1 ಗ್ಲಾಸ್ ಹಾಲು ತಗೊಳ್ಳಿ. ಅದರಲ್ಲಿ ಟರ್ಮರಿಕ್ ಪೌಡರ್, ಅರ್ಶಿನ ಎಷ್ಟು? 1/4 ಸ್ಪೂನ್, 1/4 ಚಮಚ. ಆಮೇಲೆ ಸ್ವಲ್ಪ ಚಕ್ಕೆ ಪೌಡರ್, ಸಿನ್ನಮನ್ ಪೌಡರ್ ಸ್ವಲ್ಪ. ಆಮೇಲೆ 1 ಸ್ಪೂನ್ ಘೀ, ನಾಟಿ ಹಸುವಿನ ತುಪ್ಪ. ಹಾಲು ನಾಟಿ ಹಸು ಸಿಕ್ಕಿದ್ರೆ ತುಂಬಾ ಒಳ್ಳೆಯದು. ಬಟ್ ಇವತ್ತು ನಾಳೆ ಸಿಟಿನಲ್ಲಿ ಸಿಗೋದು ಕಷ್ಟ, ಸಿಕ್ಕಿಲ್ಲ ಅಂದ್ರೆ ಯಾವುದು ಓಕೆ, ಬಟ್ ಸ್ವಲ್ಪ ನಾಟಿ ಹಸು ಯೂಸ್ ಮಾಡಿದ್ರೆ ತುಪ್ಪ ತುಂಬಾ ಒಳ್ಳೆಯದು. ಸೊ ಇದು ಮಾಡೋದು ವಿಧಿ ಏನು, ಹೇಗೆ ಮಾಡಬೇಕು ಅದನ್ನು ಹೇಳಬೇಕಲ್ಲ. ಹಾಲು ಮನೆಯಲ್ಲಿ ಇದ್ದೇ ಇರುತ್ತೆ, ಅರ್ಶಿನ ಮನೆಯಲ್ಲಿ ಇದ್ದೇ ಇರುತ್ತೆ, ಚಕ್ಕೆ ಮನೆಯಲ್ಲಿ ಇದ್ದೇ ಇರುತ್ತೆ, ತುಪ್ಪನೂ ಮನೆಯಲ್ಲಿ ಇದ್ದೇ ಇರುತ್ತೆ. ದಿನ ರಾತ್ರಿ ಮಲಗುವಾಗ ಊಟ ಆದ್ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಅಮ್ಮಗೆ ಹೇಳಿ, ಅಥವಾ ನೀವೇ ಮಾಡ್ಕೊಳ್ಳಿ, 1 ಗ್ಲಾಸ್ ಹಾಲು ತಗೊಳ್ಳಿ. ಅದರಲ್ಲಿ 1/4 ಚಮಚ, 1/4 ಸ್ಪೂನ್ ಏನಿದೆಯಲ್ಲ ಟರ್ಮರಿಕ್ ಪೌಡರ್ ಹಾಕಿ. ಆಮೇಲೆ ಸ್ವಲ್ಪ ಇಷ್ಟೇ, 1 ಪಿಂಚ್ ಅಷ್ಟು ಚಕ್ಕೆ ಪೌಡರ್ ಹಾಕಿ. ಆಮೇಲೆ 1 ಸ್ಪೂನ್ ಏನಿದೆ ನಾಟಿ ಹಸುವಿನ ತುಪ್ಪ ಹಾಕಿ. ಆ ಹಾಲನ್ನ ಚೆನ್ನಾಗಿ 2 ನಿಮಿಷನೋ 3 ನಿಮಿಷನೋ ಚೆನ್ನಾಗಿ ಬಾಯ್ಲ್ ಮಾಡಿ, ಕುದಿಸಿ. ಅಥವಾ ಬಿಸಿ ಹಾಲಿನಲ್ಲಿನೇ ಇವೆಲ್ಲ ಐಟಮ್ ಮಿಕ್ಸ್ ಮಾಡ್ಕೊಳ್ಳಿ. 1 ಗ್ಲಾಸ್ ಬಿಸಿ ಹಾಲು ತೊಗೊಂಡ್ಬಿಟ್ಟು ಟರ್ಮರಿಕ್ ಪೌಡರು, ಚಕ್ಕೆ ಪೌಡರು ಮತ್ತು ನಾಟಿ ಹಸುವಿನ ತುಪ್ಪ, ಈ 3 ಐಟಮ್ ಹಾಕಿ ಒಂದು 5 ನಿಮಿಷ ಇಡಿ. ಹಾಗೆ 5 ನಿಮಿಷ ಇಟ್ಟಾದ್ಮೇಲೆ ಸ್ಲೋಲಿ ಸಿಪ್ ಬೈ ಸಿಪ್ ಕುಡೀರಿ. ಇದರಲ್ಲಿ ಏನು ಟರ್ಮರಿಕ್ ಪೌಡರ್ ಇರುತ್ತೆ ಅಲ್ಲ, ಇದರಲ್ಲಿ ಒಂದು ಅಂಶ ಇರುತ್ತೆ ಕರ್ಕ್ಯೂಮಿನ್ ಅಂತ. ಆ ಕರ್ಕ್ಯೂಮಿನ್ ಬಗ್ಗೆ ಎಷ್ಟು ಹೇಳಿದ್ರು ಅಷ್ಟೇ ಕಡಿಮೆ. ಇದು ಒಂದು ಅಮೃತ ಅಂತ ಹೇಳ್ಬೋದು. ಇವತ್ ನಾಳೆ ರಿಸರ್ಚು ಏನ್ ಹೇಳ್ತಿದಾರೆ ಅಂದ್ರೆ,
ನಮ್ಮ ಇಂಡಿಯನ್ ಸಿಸ್ಟಮ್ ಆಫ್ ನಾವು ಏನು ಆಹಾರಗಳು ತಿಂತೀವಿ ಅದರಲ್ಲಿ ಎಷ್ಟೋ ಕ್ಯಾನ್ಸರಸ್ ಪ್ರಾಪರ್ಟಿ ಇರುವ ಔಷಧಿಗಳನ್ನೇ ನಾವು ಕಿಚನಲ್ಲಿ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ಬಟ್ ಅನ್ಫಾರ್ಚುನೇಟ್ಲಿ ಮೊನ್ನೆ ICMR ಒಂದು ಡೇಟಾ ನೋಡ್ತಾ ಇದೆ, ಲಾಸ್ಟ್ ಇಯರ್ನಲ್ಲಿ 8,74,000 ಜನ, 8,74,000 ಜನ ಕ್ಯಾನ್ಸರ್ದಿಂದ ಸತ್ತಿದ್ದಾರೆ 2024ನಲ್ಲಿ. ಇಟ್ ಈಸ್ ಎ ವಾರ್ನಿಂಗ್ ಸೈನ್ ಫಾರ್ ಆಲ್ ಆಫ್ ಅಸ್. ಕ್ಯಾನ್ಸರ್ ಎಷ್ಟು ಅಪರೂಪ ಇತ್ತಂದ್ರೆ ನಾವು ಸಣ್ಣವಿದ್ದಾಗ ಯಾರಿಗೋ ಒಂದು 85 ವರ್ಷನೋ 90 ವರ್ಷನೋ ತಾತ ಆಗಿದ್ದಾನೆ, ತುಂಬಾ ಎಲ್ಲೋ ಬಾಂಬೆ ಕರ್ಕೊಂಡು ಹೋಗಿದ್ದಾರೆ, ಹೈದರಾಬಾದ್ ಕರ್ಕೊಂಡು ಹೋಗಿದ್ದಾರೆ, ಬೆಂಗಳೂರು ಕರ್ಕೊಂಡು ಹೋಗಿದ್ದಾರೆ ಕಿಡ್ವಾಯ್ ಹಾಸ್ಪಿಟಲ್ಗೆ. ಕ್ಯಾನ್ಸರ್ ಆಗಿದೆ ಅಂತ ಹೇಳಿದ್ರೆ ನಮ್ಮೂರು ಬಸವಕಲ್ಯಾಣ್ ಬೀದರ್ ಡಿಸ್ಟಿಕ್ ನಲ್ಲಿ ಅವನು ಇದನ್ನಲ್ಲ, ಅವನಿಗೆ ಕ್ಯಾನ್ಸರ್ ಆಗಿದೆ ಅಂತ ಈ ತರ ಮಾತಾಡ್ತಿದ್ರು. ಅಷ್ಟು ರೇರ್ ಇತ್ತಿದ್ದು. ಇವಾಗ ಕ್ಯಾನ್ಸರ್ ಅಂದ್ರೆ ಮನೆಯಲ್ಲಿ ಆಗ್ಬಿಟ್ಟಿದೆ. ಈಗ ನೀವೇ ವಿಚಾರ ಮಾಡಿ, ನೀವು ನಿಮ್ಮ ತಂದೆ ಇರ್ಬೋದು, ತಂದೆಯವ್ರಿಗೆ ಅವರು ತಂಗಿ ಇರ್ಬೋದು ಅಥವಾ ಅಕ್ಕ ಇರ್ಬೋದು, ಈ ಸಂಬಂಧಿಗಳಲ್ಲಿ ಅಥವಾ ನಿಮ್ಮ ತಾಯಿ ಸಂಬಂಧಿಗಳಲ್ಲಿ ನೀವು ನೋಡಿ ಎಷ್ಟು ಕಾಮನ್ ಆಗ್ಬಿಟ್ಟಿದೆ ಅಂತ. ಯಾರಾದ್ರೂ ಚಿಕ್ಕಮ್ಮಗಾಗಿದಿರುತ್ತೆ, ಯಾರಾದ್ರೂ ದೊಡ್ಡಪ್ಪಗಾಗಿರುತ್ತೆ, ಯಾರಾದ್ರೂ ಅವ್ರಿಗಾಗೋದೆ. ಅದು ಯಾರಿಗೆ ಪ್ರೊಸ್ಟೇಟ್ ಕ್ಯಾನ್ಸರ್ ಇದೆ, ಯಾರಿಗೆ ಮೌತ್ ಕ್ಯಾನ್ಸರ್ ಇದೆ, ಯಾರಿಗೆ ಬ್ಲಡ್ ಕ್ಯಾನ್ಸರ್ ಇದೆ, ಯಾರಿಗೆ ಕೊಲನ್ ಕ್ಯಾನ್ಸರ್ ಇದೆ, ಯಾರಿಗೆ ಸ್ಕ್ರೋಟಲ್ ಕ್ಯಾನ್ಸರ್ ಇದೆ. ಇಷ್ಟು ಕಾಮನ್ ಆಗಿದೆ. ಯಾಕಂದ್ರೆ ಆಹಾರ ಏನ್ ನಾವು ತಗೋತಾ ಇದೀವಿ ಅದರಲ್ಲಿ ಎಷ್ಟು ಫರ್ಟಿಲೈಸರ್ಸು, ಎಷ್ಟು ಕೆಮಿಕಲ್ಸು, ಎಷ್ಟು ಸ್ಪ್ರೇಗಳು ಯೂಸ್ ಆಗ್ತಾ ಇದೆ, ಇನ್ಸೆಕ್ಟಿಸೈಡ್ಸು, ಫಂಗಿಸೈಡ್ಸು, ಅದು ಕ್ವಾಲಿಟಿ ಆಫ್ ಫುಡ್ ಏನಿದೆಲ್ಲ ಅದನ್ನ ಕಡಿಮೆ ಮಾಡ್ತಾ ಇದೆ. ಒಂದು. ಎರಡನೇದು ಏನಂದ್ರೆ ಈ ಹೊರಗಡೆ ತಿನ್ನೋ ಚಟಗಳು ಜಾಸ್ತಿ ಆಗಿಬಿಟ್ಟಿದೆ. ಗೋಬಿ ಮಂಚೂರಿಯನ್ನು, ನೂಡಲ್ಸು, ಮ್ಯಾಗೀಸು, ಫ್ರೆಂಚ್ ಫ್ರೈಸು, ಪಿಜ್ಜಾಸು, ಬರ್ಗರ್ಸು ತಿನ್ನೋದ್ ಸಂಖ್ಯೆ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ಅದರ ಜೊತೆಗೆ ಹೋಟೆಲ್ದಿಂದ ಪಾರ್ಸಲ್ ತರ್ತೀವಿ ಅಲ್ಲ, ಅವಾಗ ಏನಾಗುತ್ತೆ, ಪ್ಲಾಸ್ಟಿಕ್ ಪಾಲಿಥೀನ್ ನಲ್ಲಿ, ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ನಲ್ಲಿ ಬಿಸಿ ಬಿಸಿ ಸಾಂಬಾರ್ ಹಾಕ್ಬಿಟ್ಟು ಕಟ್ಬಿಟ್ಟು ಕೊಡ್ತಾನೆ. ಆ ಪ್ಲಾಸ್ಟಿಕ್ ನಲ್ಲಿ ಇರುವ ಅಂಶ ಆ ಸಾಂಬಾರ್ ಒಳಗಡೆ ಅದೇ ಕೆಮಿಕಲ್ ಬಂದ್ಬಿಟ್ಟು ಅದೇ ದಟ್ ಈಸ್ ಕಾಸಿಂಗ್ ದ ಕ್ಯಾನ್ಸರ್. ಎಷ್ಟೋ ಸರ್ತಿ ನಾವು ನೀರು ಕುಡಿತೀವಿ, ಇವತ್ ನಾಳೆ ಹೀಗಾಗ್ಬಿಟ್ಟೆ ಅಂದ್ರೆ ನಾವು ಸ್ವಲ್ಪ ಪ್ರೋಗ್ರೆಸಿವ್ ಅಪ್ಪ, ನಮ್ಮ ಹತ್ರ ಸ್ವಲ್ಪ ದುಡ್ಡು ಬಂದಿದೆ, ನಾವು ಹಿಂಗ್ ಸುಮ್ನೆ ಲೂಸ್ ವಾಟರ್ ಕುಡಿಯಲ್ಲ, ನಾವು ಮಿನರಲ್ ವಾಟರ್ ಕುಡಿತೀವಿ. ಪ್ಲಾಸ್ಟಿಕ್ ಬಾಟಲ್. ನಿಮ್ಗೆ ಸೊಸೈಟಿಲಿ ನಮ್ದು ಒಂದು ಸ್ಟೇಟಸ್ ಇದೆ, ನಾವು ಸುಮ್ಮನೆ ಹೋಟೆಲ್ನಲ್ಲಿ ಅವ್ರು ಕೊಟ್ಟಿದ್ ನೀರು ಕುಡಿಯಲ್ಲ, ವಾಟರ್ ಬಾಟಲ್ ಕುಡಿಯೊಂದು. ಇವತ್ ನಾಳೆ ಹೋಟೆಲ್ನಲ್ಲಿ ಕೇಳ್ತಾನೂ ಇಲ್ಲ ವಾಟರ್ ಬಾಟಲ್ ಬೇಕಾ ಅಂತ, ಅವರೇ ತಂದು ಇಟ್ಬಿಡ್ತಾರೆ. ಇಟ್ಟಾದ್ಮೇಲೆ ನಾವು ಬೇಡ ಸರ್ ಅಂತೂ ಹೇಳಕ್ಕಾಗಲ್ಲ. ಇರ್ಲಿ ಬಿಡಿ, ಮರ್ಯಾದೆ ಪ್ರಶ್ನೆ ಇರುತ್ತಲ್ಲ, 4 ಜನ ಫ್ರೆಂಡ್ಸ್ ಇರ್ತಾರೆ, ಅಯ್ಯೋ ಎಷ್ಟು ಕಂಜೂಸಪ್ಪ, ಅವ್ನು 20 ರೂಪಾಯಿ ಬಾಟಲ್ ಬೇಡ ಅಂತ ಇದ್ದಾನ ಅಂತ. ಪ್ರೆಸ್ಟೀಜ್. ಬಟ್ ಈ ನಿಮ್ದು ಮುಜುಗರ ಕ್ಯಾನ್ಸರ್ ಬರ್ತಾ ಇದೆ, ನಿಮಗೆ ಗೊತ್ತಾಗ್ತಾ ಇಲ್ಲ. ಈ ಮಿನರಲ್ ಬಾಟಲು 3 ತಿಂಗಳು 4 ತಿಂಗಳು 5 ತಿಂಗಳು ಮುಂಚೆ ಎಲ್ಲೋ ಪ್ಯಾಕ್ ಆಗಿದಿರುತ್ತೆ. ಎಷ್ಟೋ ಬಿಸಿಲಿನಲ್ಲಿ ಹಾಗೇ ಅದು ನೀರು ಆ ಪ್ಲಾಸ್ಟಿಕ್ ಕಾಂಟ್ಯಾಕ್ಟ್ ಜೊತೆಗೆ ಬಂದ್ಬಿಟ್ಟು ಎಷ್ಟೋ ಪ್ಲಾಸ್ಟಿಕ್ ತಿಲ್ಲಿರುವ ಕೆಮಿಕಲ್ ಅಂಶ ಆ ನೀರೊಳಗೆ ಬರ್ತಾ ಇದೆ. ಪ್ಲಾಸ್ಟಿಕ್ ಹೇಗಿದೆ ಅಂದ್ರೆ, ನೀವು ಭೂಮಿನಲ್ಲಿ 100 ವರ್ಷನೂ ಹಾಗೆ ಬಿಟ್ರೂ ಅದು ಜೀರ್ಣ ಆಗಲ್ಲ, ಅಥವಾ ಅದು ಅಬ್ಸಾರ್ಬ್ ಆಗಲ್ಲ ಭೂಮಿ ಒಳಗಡೆ, ಅದರದ್ದು ಗೊಬ್ಬರ ಆಗಲ್ಲ, ಹಾಗೆ ಬಿದ್ದಿದ್ದಿರುತ್ತೆ. ಅದೇ ಪ್ಲಾಸ್ಟಿಕ್ ನಿಮ್ ಹೊಟ್ಟೆನಲ್ಲಿ ಹೋಗ್ಬಿಟ್ಟು ಕ್ಯಾನ್ಸರ್ ಕ್ರಿಯೇಟ್ ಮಾಡ್ತಾ ಇದೆ. ಲೇಟೆಸ್ಟ್ ಸ್ಟಡಿ ಏನ್ ಹೇಳ್ತಾ ಇದೆ ಅಂದ್ರೆ, ಇವತ್ತು ನಾಳೆ ಸೀಮನ್ ಅನಲೈಸಿಸ್ ಮಾಡಿದ್ರೆ 0.00.2 or 3 ಗ್ರಾಮ್ ಪ್ಲಾಸ್ಟಿಕ್ಸ್ ಬರ್ತಾ ಇದೆ ಸ್ಪರ್ಮ್ ಒಳಗಡೆ. ಸೊ ನಿಮ್ ಸ್ಪರ್ಮ್ ನಲ್ಲಿ ಏನ್ ಪ್ಲಾಸ್ಟಿಕ್ ಬರ್ತಾ ಇದೆಯಲ್ಲ, ಅದೇ ಸ್ಪರ್ಮ್
ಮುಂದೆ ಹೋಗ್ಬಿಟ್ಟು ಏನ್ ಮಕ್ಕಳು ಹುಡ್ತಾ ಇದಾರಲ್ಲ ಪ್ಲಾಸ್ಟಿಕ್ ಬೇಬಿ ಅನ್ಸ್ಬೇಕು ಅನ್ಸುತ್ತೆ. ಯಾಕಂದ್ರೆ ಅದರಲ್ಲೂ ಸ್ವಲ್ಪ ಪ್ಲಾಸ್ಟಿಕ್ ಅಂಶ ಹೋಗ್ತಾ ಇದೆಯಲ್ಲ. ಸೊ ಪ್ಲಾಸ್ಟಿಕ್ ಯೂಸೇಜ್ ಎಷ್ಟೈತೆ ಅಷ್ಟು ಕಟ್ ಡೌನ್ ಮಾಡಿ ಸ್ಟಾಪ್ ಮಾಡಿ. ಸೊ ಬ್ಯಾಕ್ ಟು ಟಾಪಿಕ್. ಏನಂದ್ರೆ 1 ಗ್ಲಾಸ್ ಹಾಲ್ನಲ್ಲಿ 1 ಸ್ಪೂನ್ ಏನಿದೆ ಅಲ್ಲ, ಸಾರಿ, ಕಾಲ್ ಭಾಗ ಏನಿದೆ ಅರ್ಶಿನ, ಚಕ್ಕೆ ಪೌಡರು ಮತ್ತೆ ತುಪ್ಪ ಇದನ್ನ ಯೂಸ್ ಮಾಡಿ. ಕರ್ಕ್ಯೂಮ್ ಬಗ್ಗೆ ನಾನು ಮಾತಾಡುವಾಗ ಇದು ಬಂತು. ಕರ್ಕ್ಯೂಮಿನ್ ಏನಂದ್ರೆ ಆಂಟಿ ಕ್ಯಾನ್ಸರಸ್ ಪ್ರಾಪರ್ಟಿ ಇದೆ. ಈ ಆಂಟಿ ಕ್ಯಾನ್ಸರಸ್ ಪ್ರಾಪರ್ಟಿ ಏನ್ ಮಾಡುತ್ತೆ, ಬಾಡಿನಲ್ಲಿ ಕ್ಯಾನ್ಸರ್ ಸೆಲ್ಸ್ನ ಗ್ರೋ ಆಗಕ್ಕೆ ಕೊಡಲ್ಲ. ಮತ್ತೊಂದು ಸೀಕ್ರೆಟ್ ಹೇಳ ಕ್ಯಾನ್ಸರ್ ಬಗ್ಗೆ, ಕ್ಯಾನ್ಸರ್ಸ್ ಏನ್ ಸೆಲ್ಸ್ ಇರುತ್ತೆ ಅಥವಾ ಟಿಶ್ಯೂ ಇರುತ್ತೆ ಅದಕ್ಕೆ ಕಂಟಿನ್ಯೂಸ್ ಗ್ಲುಕೋಸ್ ಬೇಕು. ಸೊ ಇಫ್ ಇನ್ ಕೇಸ್ 6 hours ಅಥವಾ 8 hours ಅದಕ್ಕೆ ಗ್ಲುಕೋಸ್ ಸಿಕ್ಕಲ್ಲ ಅಂದ್ರೆ ಅದು ಸ್ಲೋಲಿ ಸತ್ತೋಗ್ಬಿಡುತ್ತೆ. ಇನಿಷಿಯಲ್ ಸ್ಟೇಜ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ಯಾರು ವಾರಕ್ಕೆ 1 ಸತಿ ಉಪವಾಸ ಮಾಡ್ತೀರಾ, 15 ದಿವಸಿಗೆ 1 ಸತಿ ಉಪವಾಸ ಮಾಡ್ತೀರಾ ಅಂದ್ರೆ ಅದರ ಅರ್ಥ ಯು ಆರ್ ಕಿಲ್ಲಿಂಗ್ ಯುವರ್ ಕ್ಯಾನ್ಸರ್ ಟಿಶ್ಯೂಸ್ ಅಥವಾ ಕ್ಯಾನ್ಸರ್ ಸೆಲ್ಸ್ನ ನೀವು ಬಾಡಿನಲ್ಲಿ ಕಿಲ್ ಮಾಡ್ತಾ ಇದ್ದೀರಾ ಅಂತ. ಸೊ ಒಂದು ಅಭ್ಯಾಸ ಮಾಡ್ಕೊಳ್ಳಿ. ನೀವು ರಿಲಿಜಿಯಸ್ ಇರ್ಬೋದು, ನೀವು ರಿಲಿಜಿಯಸ್ ಇಲ್ಲದೆ ಇರ್ಬೋದು. ರಿಲಿಜಿಯಸ್ ಇದ್ರೆ ನಿಮ್ಮ ಮನೆ ದೇವ್ರು ಯಾರು, ಮಂಜುನಾಥ, ಶಿವ, ಸೋಮವಾರ ಉಪವಾಸ ಮಾಡಿ. ಯಾವುದೋ ದೇವಿ ಉಪವಾಸಕ್ಕೆ ಇದ್ರೆ ಮಂಗಳವಾರ ಅಥವಾ ಶುಕ್ರವಾರ ಉಪವಾಸ ಮಾಡಿ. ಇಲ್ಲ ಯಾರಿಗೋ ಸ್ವಲ್ಪ ಶನಿ ದೋಷ ಇದೆ, ಶನಿ ಕಾಟ ಇದೆ ಅಂದ್ರೆ ನೀವು ಶನಿವಾರ ಉಪವಾಸ ಮಾಡಿ. ನಮ್ಗೆ ಉಪವಾಸ ಮಾಡೋದ್ರೆ ನಮ್ದು ಇಷ್ಟ ದೇವ್ರನ್ನ ನಾವು ಖುಷಿ ಮಾಡ್ತಾ ಇದೀವಿ, ವೆರಿ ಸೇಮ್ ಟೈಮ್ ನಮ್ ಗಟ್ನಾನು ಚೆನ್ನಾಗಿ ಮಾಡ್ತಾ ಇದೀವಿ, ನಮ್ ಕಾನ್ಸರ್ನ ಬಾಡಿದಿಂದ ಕಿಲ್ ಮಾಡ್ತಾ ಇದೀವಿ. ಎಷ್ಟೋ ಜನ ಏನಿದೆ ವೈಷ್ಣವಾಜಿ ಏನ್ ಮಾಡ್ತಾರೆ, ಏಕಾದಶಿ ಮಾಡ್ತಾರೆ 15 ದಿವಸಿಗೆ 1 ಸತಿ. ಅದರದೊಂದು ವಾರಕ್ಕೆ 1 ದಿನ ಅಥವಾ 15 ದಿವಸಕ್ಕೆ 1 ದಿನ ಉಪವಾಸ ಮಾಡಿದ್ರೆ ಏನಾಗುತ್ತೆ, ಆಯುರ್ವೇದದಲ್ಲಿ ಹೇಳಿದ್ರೆ ಉಪವಾಸ ಅಂದ್ರೆ ಲಂಘನ. ಲಂಘನ ಅಂದ್ರೆ ಆ ದಿನ ನೀವು ಬಾಡಿಗೆ ಏನೂ ಕೊಡ್ತಾ ಇಲ್ಲ. ಲಂಘನ ಪರಂ ಔಷಧಿ ಅಂತ ಹೇಳಿದ್ದಾರೆ, ಅಂದ್ರೆ ಶ್ರೇಷ್ಠ ಔಷಧಿನಲ್ಲಿ. ಎಷ್ಟೋ ಕಾಯಿಲೆ ನಾವು ಓವರ್ ಈಟಿಂಗ್ ದಿಂದ ಆಗ್ತಾ ಇದೆ. ಯಾಕಂದ್ರೆ ನಾವು ತಿಂದು ಇಂಟೆಸ್ಟೈನ್ ನಲ್ಲಿ ಒಳಗಡೆ ಸ್ಲಪ್ ಕೂತ್ಕೊಂಡು ಅದು ಅನ್ನನ ಕರೆಕ್ಟಾಗಿ ಜೀರ್ಣ ಮಾಡಕ್ ಆಗ್ತಾ ಇಲ್ಲ. ಅದರದಿಂದ ಆಮ ಆಗ್ಬಿಟ್ಟು ಇವೆಲ್ಲ ಆಮ ಪಾಚನ ಆಗ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು, ಉಪವಾಸ ಮಾಡಬೇಕು, ಡೈಜೆಷನ್ ಸರಿ ಮಾಡ್ಕೋಬೇಕಂದ್ರೆ. ಸೊ ಈ ರೆಮಿಡಿ ಮಾಡಿ ಸೆಕ್ಸ್ ಲೈಫ್ನ ಚೆನ್ನಾಗಿ ಇಟ್ಕೊಳ್ಳಿ. ಮತ್ ಕ್ಯಾನ್ಸರ್ ಬಗ್ಗೆ ಯಾಕೆ ನಾನು ವಿಡಿಯೋ ಹೇಳ್ತಾ ಇದ್ದೀನಿ ಈ ವಿಡಿಯೋನಲ್ಲಿ, ಅದೋ ಐ ಆಮ್ ಎ ಸೆಕ್ಸಾಲಜಿಸ್ಟ್, ಯಾಕಂದ್ರೆ ರೈಸ್ ಅಥವಾ ವಾರ್ನಿಂಗ್ ಸೈನ್ ಕೊಡ್ತಾ ಇದೆ ಕ್ಯಾನ್ಸರು. ಸೊ ತಾವು ತಮ್ಮ ಮನೆಯಲ್ಲಿ ಇವಾಗ ಏನೋ ತಿಂತಾ ಇದ್ದೀರಾ, ಅಥವಾ ಇವನ್ ನೀವು ಸ್ಕೂಲ್ ಗೋಯಿಂಗ್ ಮಕ್ಕಳಿಗೆ ಪ್ಲಾಸ್ಟಿಕ್ ಬಾಟಲ್ನಲ್ಲಿ ನೀವು ನೀರೇನು ಹಾಕೊಡ್ತೀರಲ್ಲ, ಪ್ಲಾಸ್ಟಿಕ್ ಬಾಟಲ್ ಕೊಡಕ್ಕೆ ಹೋಗ್ಬೇಡಿ, ಯಾವುದೋ ಸ್ಟೀಲ್ ಬಾಟಲ್ ಕೊಡ್ಬೇಡಿ ಅವನಿಗೆ. ಅದರಲ್ಲಿನೇ ನೀವು ಮನೆಯಿಂದಾನೇ ನೀರು ಕೊಡಬೇಕು. ಪ್ಲಾಸ್ಟಿಕ್ ಬಾಟಲ್ನಲ್ಲಿ ತುಂಬಾ ಜನ ನೋಡಕ್ ಚೆನ್ನಾಗಿರುತ್ತೆ ಅಂತ ಪ್ಲಾಸ್ಟಿಕ್ ಬಾಟಲ್ ನೀರು ಕೊಡ್ತಿರಲ್ಲ, ಸ್ಲೋಲಿ ಕ್ಯಾನ್ಸರ್ ನೀವೇ ಸ್ಲೋಲಿ ಪಾಯ್ಸನ್ ಕೊಡ್ತಾ ಇದ್ರ ನಿಮ್ಮ ಮಕ್ಕಳಿಗೆ. ಸೊ ಹುಷಾರಾಗಿರಿ, ಒಳ್ಳೆ ರೀತಿ ಸೆಕ್ಸ್ನ ಎಂಜಾಯ್ ಮಾಡಿ. ಧನ್ಯವಾದ.